ನೀವು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಮಾಡಬೇಕು ಆದರೆ ಕ್ಯಾಲರೀಸ್ ಕೌಂಟ್ ಮಾಡೋದು ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀರಾ. ಹಾಗಿದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ನಿಜ ಹೇಳಬೇಕು ಅಂದರೆ ಕ್ಯಾಲರಿ ಕೌಂಟಿಂಗ್ ಒಂಥರ ಟೂಲ್ ಥರ, ಪನಿಷ್ಮೆಂಟ್ ಅಲ್ಲ. ಕ್ಯಾಲರೀಸ್ ಅಂದರೆ ಏನು? ನಿಮ್ಮ ಬಾಡಿಗೆ ಸಿಗೋ ಎನರ್ಜಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬಾಡಿ ಸ್ಪೆಂಡ್ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಎನರ್ಜಿ ಕೊಡಬೇಕು ಅಷ್ಟೇ. ಅದಕ್ಕೆ ಕ್ಯಾಲರಿ ಡೆಫಿಷಿಯಟ್ ಅಂತ ಕರೀತಾರೆ. ಕ್ಯಾಲರೀಸ್ ಕೌಂಟ್ ಮಾಡೋದು ಪರ್ಫೆಕ್ಟ್ ಆಗಬೇಕಂತ ಇಲ್ಲ. ರಫ್ ಐಡಿಯಾ ಇದ್ದರೆ ಸಾಕು. ನಿಮ್ಮ ಪ್ಲೇಟಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಪ್ರೋಟೀನ್ನ ಪ್ರಯಾರಿಟೈಸ್ ಮಾಡಿ, ಫೈಬರ್ನ ಆ್ಯಡ್ ಮಾಡಿ, ಜಂಕ್ ಫುಡ್ನ ಲಿಮಿಟ್ ಮಾಡಿ. ಕ್ಯಾಲರೀಸ್ ಕೌಂಟ್ ಮಾಡ್ತಿದ್ರು ಅದರಲ್ಲಿ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. 100 ಕ್ಯಾಲರೀಸ್ ಬಿಸ್ಕೆಟ್ ಮತ್ತು 100 ಕ್ಯಾಲರೀಸ್ ಫ್ರೂಟ್ಸ್ ಸೇಮ್ ಅಲ್ಲ. 100 ಕ್ಯಾಲರೀಸ್ ಬಿಸ್ಕೆಟ್ ತಿಂದರೆ ನಿಮಗೆ ಹೊಟ್ಟೆ ತುಂಬಲ್ಲ, ಅದೇ 100 ಕ್ಯಾಲರೀಸ್ ಫ್ರೂಟ್ ತಿಂದರೆ ನಿಮಗೆ ಹೊಟ್ಟೆ ತುಂಬುತ್ತೆ. ಡೈಲಿ ಸ್ಕೇಲ್ ನೋಡಿ, ಪ್ಯಾನಿಕ್ ಆಗಬಾರ್ದು. ವೆಯ್ಟ್ ಲಾಸ್ ಮಾಡುವಾಗ ವೀಕ್ಲಿ ಟ್ರೆಂಡ್ ಯಾವತ್ತೂ ನೋಡಿ. ಒಂದು ದಿನ ಜಾಸ್ತಿ ತಿಂದರೂ ಟೆನ್ಷನ್ ಆಗಬೇಡಿ, ನೆಕ್ಸ್ಟ್ ದಿನ ರಿಟರ್ನ್ ಆಗಿ ರೂಟೀನ್ಗೆ. ಕ್ಯಾಲರೀಸ್ ಕೌಂಟ್ ಮಾಡೋದು ಫ್ರೀಡಮ್ ಕೊಡುತ್ತೆ, ರಿಸ್ಟ್ರಿಕ್ಷನ್ ಅಲ್ಲ. ನೀವೊಂದು ಸಿಸ್ಟಮ್ ಫಾಲೋ ಮಾಡಿದರೆ ರಿಸಲ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಕ್ಯಾಲರೀಸ್ ಕೌಂಟ್ ಹೇಗೆ ಮಾಡಬೇಕು ಮತ್ತು ಹೇಗೆ ಟ್ರ್ಯಾಕ್ ಮಾಡಿ ತಿನ್ನಬೇಕು ಅಂತ ಕ್ಯಾಪ್ಷನಲ್ಲಿ ಹಾಕಿದ್ರೆ ಚೆಕ್ ಮಾಡಿ. ನಾನು ಹೇಗೆ ಟ್ರ್ಯಾಕ್ ಮಾಡ್ತೀನಿ ಅಂತ ತಿಳ್ಕೊಳ್ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ವಿಡಿಯೋನ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ಝೀರೋ ಬುಲ್ಶಿಟ್ ಫಿಟ್ನೆಸ್ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ.